ನಮಸ್ಕಾರ. ಅಟೆನ್ಷನ್ ಎಟ್ 9ಗೆ ಸ್ವಾಗತ. ನಾನ್ ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಬಂಧನ. ಹಲವು ಪ್ರಭಾವಿ ಕೈಗಳಿರುವ ಬಗ್ಗೆಯೂ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ. 3 ತಿಂಗಳ ಹಿಂದೆ ಮದುವೆಯಲ್ಲಿ ಭಾಗಿಯಾಗಿದ್ದ ಪ್ರಭಾವಿ ಸಚಿವ ಹೆಚ್ಚು ಕಡಿಮೆ ಆದರೆ ಸ್ಥಾನಕ್ಕೆ ಕುತ್ತು ಬರುವ ಆತಂಕ. ನಲವತ್ತು ಬಾರಿ ದುಬೈ ಪ್ರವಾಸದ ವೇಳೆ 520 ಕೆಜಿ ಚಿನ್ನ ಸಾಗಾಟದ ಮಾಹಿತಿ. ಪ್ರತಿ ಕೆಜಿಗೂ ಪಡಿತಾ ಇದ್ದ ಕಮಿಷನ್ ಬರೋಬ್ಬರಿ 3,80,000 ರೂಪಾಯಿ. ಯಾರ್ಯಾರಿಗೆ ಚಿನ್ನ ಕೊಟ್ಟಿದ್ದೆ ಅನ್ನೋದನ್ನ ಬಾಯ್ಬಿಟ್ಟಿದ್ದಾರಂತೆ ನಟಿ ರನ್ಯಾ ರಾವ್. ಡಿಆರ್ಐ ವಿಚಾರಣೆ ಬಳಿಕ ಸಿಬಿಐನಿಂದಲೂ ನಡೆಯಲಿದೆ ಎನ್ಕ್ವೈರಿ. ರನ್ಯಾ ರಾವ್ ಕಸ್ಟಡಿಗೆ ಪಡೆಯೋಕೆ ಸಿದ್ಧತೆ. ಅಧಿಕಾರಿಗಳು ಸಿಬ್ಬಂದಿ ಪಾತ್ರದ ಸಾಕ್ಷ್ಯ ಸಿಕ್ಕರೆ ಎಫ್ಐಆರ್ ದಾಖಲಿಸಿ ತನಿಖೆಗೆ ಪ್ಲಾನ್. ಪಿಕಪ್ ಲೇಟ್ ಆಯಿತು ಅಂತ ಕ್ಯಾಬ್ ಕ್ಯಾನ್ಸಲ್. ಯಾಕೆ ಕ್ಯಾನ್ಸಲ್ ಮಾಡಿದ್ರಿ ಅಂತ ಪ್ರಶ್ನಿಸಿದ ಚಾಲಕನ ಮೇಲೂ ಹಲ್ಲೆ. ಬೆಂಗಳೂರಿನ ಮೈಕೋ ಲೇಔಟ್ ಠಾಣೆಯಲ್ಲಿ ದೂರು ನೀಡಿರುವ ಡ್ರೈವರ್ ಭರತ್ ಕುಮಾರ್. ಮತ್ತೊಮ್ಮೆ ಕಿವಿ ಹಿಂಡೋದಕ್ಕೆ ರೋಹಿತ್ ಪಡೆ ಸಜ್ಜು. ಮತ್ತೊಮ್ಮೆ ಚಾಂಪಿಯನ್ಸ್ ಟ್ರೋಫಿಗೆ ಮುತ್ತಿಕ್ಕಲು ಟೀಂ ಇಂಡಿಯಾ ತಯಾರಿ. ದುಬೈನಲ್ಲಿ ನಡೆಯೋ ಮ್ಯಾಚ್ನತ್ತ ಕ್ರಿಕೆಟ್ ಅಭಿಮಾನಿಗಳ ಚಿತ್ತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.